ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ನಿಮ್ಮೆಲ್ಲರ ಸ್ವಾಗತ ನಮ್ಮ ಮನೆಗೆ. ವೆಲ್ಕಮ್ ಹೋಮ್. ಮನೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಸೋಫಾ, ಬಾಲ್ಕನಿ ನೋಡ್ಬೋದು. 200K ಆಗಿದೆ ಸಬ್ಸ್ಕ್ರೈಬರ್ಸು. ಥ್ಯಾಂಕ್ ಯು ಸೋ ಮಚ್. 1 ಇಯರ್ ಆಯಿತು ನಾವು ಶಿಫ್ಟ್ ಆಗಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಸೊ ಇದು ತಮ್ನೇಲ್ ಆ್ಯಂಡ್ ಟೈಟಲ್ ನೋಡಿರ್ತೀರಾ, ಇದು ಹೋಮ್ ಟೂರ್ ಬ್ಲಾಗ್ ಆಗಿರುತ್ತೆ. ತುಂಬ ಜನ ಕಮೆಂಟ್ ಆ್ಯಂಡ್ DM ಮಾಡಿದ್ರಿ, ಲೈಕ್ ಬ್ರೋ ಹೋಮ್ ಟೂರ್ ಬ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಆಫ್ಟರ್ 1 ಇಯರ್, ನಾನು 1 ಇಯರ್ ಆಯಿತು ಮನೆಗೆ ಶಿಫ್ಟ್ ಆಗಿ. ಇವತ್ತು ಹೋಮ್ ಟೂರ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಮೇಲೆ ನಮ್ಮ ಮನೆ ಇರೋದು 5th ಫ್ಲೋರಲ್ಲಿ. 5th ಫ್ಲೋರು ಲಿಫ್ಟ್ ಆಚೆ ಬಂದಿದ ತಕ್ಷಣ ಆಪೋಸಿಟ್ ಇರೋದೆ ನಮ್ಮ ಮನೆ. ಆ್ಯಂಡ್ ಸೊ ಲೈಕ್ ಇದೆಲ್ಲ ಪ್ಲ್ಯಾಂಟ್ಸ್ ಇಟ್ಟಿರೋದು. ನನಗೆ ಲೈಕ್ ಗೈಸ್ ಪರ್ಟಿಕ್ಯುಲರ್ ಆಗಿ ವೈಟ್ ಪಾಟೇ ಬೇಕಿತ್ತು. ಮನೆ ಆಚೆ ಬಂದ್ಬಿಟ್ಟು ಇದು ಈ ಥರ ಇದೆಯಲ್ಲ, ಸೊ ಇದ್ರ ಮೇಲೆ ಪ್ಲ್ಯಾಂಟ್ಸ್ ಎಲ್ಲ ಇಡಬೇಕು ಅಂತ ಅಂದ್ಬಿಟ್ಟು ಆವಾಗಿಂದಾನೆ ಈ ಮನೆ ನೋಡೋಕ್ಕೆ ಬಂದನಲ್ಲ, ಅವಾಗೇ ಪ್ಲ್ಯಾನ್ ಮಾಡಿದ್ದೆಲ್ಲ. ಸೊ ಸ್ವಲ್ಪ ಮುಂದೆ ಬಂದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಶೂ ರ್ಯಾಕ್ ಇದೆ. ಸೊ ನಮ್ಮ ಶೂಸ್ ಎಲ್ಲ ಇದರೊಳಗಡೆ ತುಂಬ ಒಂಥರ ಮೆಸ್ಸಿ ಆಗಿದೆ. ನಿಮ್ಮೆಲ್ಲರ ಸ್ವಾಗತ ನಮ್ಮ ಮನೆಗೆ. ವೆಲ್ಕಮ್ ಹೋಮ್ ಗೈಸ್. ಸೊ ಇದೇ ನಮ್ಮ ಹೋಮ್. ಸೊ ತುಂಬ ಕೇಳ್ತಿದ್ರಿ ಹೋಮ್ ಟೂರ್ ಬ್ಲಾಗ್. ಸೊ ಫೈನಲಿ ಹಿಯರ್ ಇಟ್ ಈಸ್. ಸೊ ಗೈಸ್, ನೀವು ಮನೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಸೋಫಾ. ಸೊ ನಾನು ಪರ್ಟಿಕ್ಯುಲರ್ ಆಗಿ ಟೈಪ್ ಸೋಫಾನೇ ಬೇಕಿತ್ತು, ಲೈಕ್ ಹಿಂಗೆ ಕ್ರಾಸ್ ಆಗಿ. ಇಲ್ಲಿ ಬಂದ್ಬಿಟ್ಟು ಆ ಯು ಹಿಂಗೆ ಬರುತ್ತಲ್ಲ, ಸೊ ಆ ಥರ ಸೋಫಾ ಒಂಥರ ಚೆನ್ನಾಗಿರಲ್ಲ. ಇದೊಂಥರ ಲುಕ್ಗು, ಆಮೇಲೆ ಒಂಥರ ಕ್ಲಾಸಿ ಆಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಪೇಂಟಿಗೆ ಮ್ಯಾಚ್ ಆಗೋ ಥರ ಈ ಕಲರ್ ಓಡಿಸಿ ಲೈಕ್ ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಆ್ಯಂಡ್ ಗೈಸ್, ಇದು ನಮ್ಮ ಟೀ ಪೈ ಆ್ಯಂಡ್ ಒಂದು ಪ್ಲ್ಯಾಂಟ್. ಸೊ ಇದೆ ಲೈಕ್ ಒಳಗಡೆ ಬಂದಿದ ತಕ್ಷಣ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ಒಂಥರ ಇದಾಕ್ಸೋಣ ಅಂತ ಇದ್ದಿತ್ತು, ಏನದು ಲೈಕ್ ಫ್ಲವರ್ಸ್ದು ಒಂದು ಡಿಸೈನು ಅಥವಾ ಒಂಥರ ಫ್ರೇಮ್ ಬೇರೆ ಏನೋ ಹಾಕೋಣ ಅಂತ ಇದ್ದೆ. ಬಟ್ ನಮ್ಮಮ್ಮ ಬಂದ್ಬಿಟ್ಟು ಯಾಕೆ ಸುಮ್ಮನೆ ಅದೆಲ್ಲ ಬೇರೆ ಹಾಕೋದ್ಕಿಂತ ನಿನ್ನ ಫೋಟೋನೇ ಹಾಕ್ಸ್ಬಿಡೋಣ ಅಂತ ಅಂದ್ಬಿಟ್ಟು, ಸೊ ನಂದೇ ಲೈಕ್ ಇದು ಮಾಡಿಸ್ಬಿಟ್ಟು ಫೋಟೋ ಹಾಕ್ಸಿದ್ದೀನಿ. ಆ್ಯಂಡ್ ಬನ್ನಿ ಈ ಕಡೆ. ಸೊ ಗೈಸ್, ಫಸ್ಟು ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ, ನಮ್ಮ ಸಿಲ್ವರ್ ಪ್ಲೇ ಬಟನ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ, ಪ್ರೇಮ, ಪ್ರೀತಿ ಎಲ್ಲ ಹೀಗೆ ಇರಲಿ. ಆ್ಯಂಡ್ ಬೇಗ 1 ಮಿಲಿಯನು ಆಗಲಿ. ಸೊ ಗೈಸ್, ಇವಾಗ 200K ಆಗಿದೆ ಸಬ್ಸ್ಕ್ರೈಬರ್ಸು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ನಮ್ಮ ಸಿಲ್ವರ್ ಪ್ಲೇ ಬಟನ್. ಆ್ಯಂಡ್ ಗೈಸ್, ಇವಾಗ ಸುದೀಪ್ ಬ್ರೋ ಬಂದಿದ್ದರು ನಮ್ಮ ಮನೆಗೆ, ಮೊನ್ನೆ ಏನೋ ಬಂದಿದ್ದರು. ಅವಾಗ ಬಂದ್ಬಿಟ್ಟು ಅವ್ರು ಹೇಳ್ತಿದ್ರು, ಇವಾಗ ಸಿಲ್ವರ್ ಪ್ಲೇ ಬಟನ್ ಲೈಕ್ ಎಲ್ಲ ಸೈಜ್ ತುಂಬ ಚಿಕ್ಕದಾಗಿಬಿಟ್ಟಿದೆ ಅಂತ. ಸೊ ನಮ್ಮದು ಆಲ್ಮೋಸ್ಟ್ 1.5 ಇಯರ್ ಆಯ್ತು ಅನಿಸುತ್ತೆ ಸಿಲ್ವರ್ ಪ್ಲೇ ಬಟನ್ ಬಂದು. ಸೊ ಇದೆ. ಆ್ಯಂಡ್ ಇದು ಬುದ್ಧ ಗೈಸ್. ಈ ಬುದ್ಧ ಬಂದ್ಬಿಟ್ಟು ಎಷ್ಟಿರ್ಬೋದು ಪ್ರೈಸ್ ಗೆಸ್ ಮಾಡಿ. ಸೊ ನಾವು ಫ್ರೆಂಡ್ಸ್ ಎಲ್ಲ ಕಡಲೆಕಾಯಿ ಪರೀಕ್ಷೆ ಬಸವನಗುಡಿಗೆ ಹೋಗಿದ್ವಿ. ಸೊ ಅಲ್ಲಿಂದ ತೊಗೊಬಂದಿದ್ದು. ಆಲ್ರೆಡಿ ನಮ್ಮ ಮನೇಲಿ ಒಂದು ಬುದ್ಧ ಇದೆ ಇಲ್ಲೇ. ಸೊ ನೋಡಿ ಗೈಸ್, ಇದು ಬಂದ್ಬಿಟ್ಟು ನಾನು ಡೆಲ್ಲಿಯಲ್ಲಿ ತೊಗೊಂಡಿತ್ತು, ಕಾಲೇಜ್ ಟ್ರಿಪ್ ಹೋಗಿದ್ನಲ್ಲ. ಸೊ ಅವಾಗ ತೊಗೊಂಡಿದ್ದು ಡೆಲ್ಲಿಯಲ್ಲಿ. ಅವಾಗ ಅಲ್ಲಿ ತೊಗೊಂಡಿದ್ದು ನಾನು ಸರೋಜಿನಿ ಮಾರ್ಕೆಟಲ್ಲಿ. ಆ್ಯಂಡ್ ಏನು ಗೊತ್ತಾ, ಸೊ ಈ ಬುದ್ಧ ಪ್ರೈಸ್ ಎಷ್ಟಿದೆಯೋ ಅದಕ್ಕಿಂತ ಕಡಿಮೆ ಈ ಬುದ್ಧ. ಬಟ್ ನಿಜ ಒಂಥರ ಗೊತ್ತೇ ಆಗಲ್ಲ ಅದು ಪ್ರೈಸ್ ಅಷ್ಟಿರುತ್ತೆ ಅಂತಂದ್ಬಿಟ್ಟು. ಸೊ ಅದು ಕಡಲೆಕಾಯಿ ಪರೀಕ್ಷೆಯಲ್ಲಿ ತೊಗೊಂಡಿರೋದು. ಆ್ಯಂಡ್ ನೋಡಿ, ಇಲ್ಲಿ ಟೋಟಲ್ಲು 1 2 3 ಇಲ್ಲೊಂದು ಬುದ್ಧ ಇದೆ ನೋಡಿ ಗೈಸ್. ಸೊ ಇದು ಒಂಥರ, ಒಂದು ನಿಮಿಷ ಇದು ಆನ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸೊ ಗೈಸ್, ಇದು ನೋಡಿ ಒಂಥರ. ಸೊ ಗೈಸ್ ನೋಡಿ, ಟೋಟಲ್ಲು 1 2 3 4 ಬುದ್ಧ. ತುಂಬ ಪೀಸಾಗಿರಲಿ ಅಂತ ಮನೆ. ಸೊ ಇದು ಬಂದ್ಬಿಟ್ಟು ಮೈಸೂರಲ್ಲಿ ತೊಗೊಂಡಿದ್ದು ನಾನು ಸೈಕಲ್. ಆ್ಯಂಡ್ ಸೊ ಇದೆಲ್ಲ ಲೈಕ್ ಹಳೆ ಮನೆಯದು. ಸೊ ಇಷ್ಟೇ, ಜಾಸ್ತಿ ಏನು ಲೈಕ್ ಇದಕ್ಕೆಲ್ಲ ಡೆಕೋರೇಷನ್ ಐಟಮ್ ಹಾಕಿ ಒಂಥರ ಜಾತ್ರೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹೀಗಿದೆ. ಆ್ಯಂಡ್ ಗೈಸ್, ಇದು ಬಂದ್ಬಿಟ್ಟು ಒಂಥರ ಫಿಶ್ ಪಾಟ್ ಥರ ಇದೆ. ಇದು ಇಲ್ಲಿ ಅಕ್ವೇರಿಯಂ ಪ್ಯಾರಡೈಸ್, ಅದು ಫನ್ ವರ್ಲ್ಡ್ ಹತ್ರ ಐತಲ್ಲ, ಸೊ ಅದು ಬಂದ್ಬಿಟ್ಟು ಇನ್ವೈಟ್ ಮಾಡಿದರು, ಆವಾಗ ಹ್ಯಾಂಪರಲ್ಲಿ ಕೊಟ್ಟು ಕಳಿಸಿದ್ರು. ಸೊ ಹೀಗಿದೆ. ಆ್ಯಂಡ್ ಇದು ನಮ್ಮ ಅಕ್ಕ ಮದುವೆದು ಫೋಟೋ ಇದು. ಸೊ ಮಧ್ಯದಲ್ಲಿರೋದು ನಾನು ಗೈಸ್. ಇದು 2018 ಪಿಕ್. ಸೊ ಗೈಸ್, ನಮ್ಮ TV ಶೆಲ್ಫ್ ಆಗಿದ್ದ ಪಕ್ಕದಲ್ಲೇ ದೇವ್ರ ಮನೆ ಇದೆ. ಸೊ ಇಲ್ಲೇ ಬೆಳಗ್ಗೆ ಬಂದಿದ ತಕ್ಷಣ ಎದ್ದು ದೇವ್ರ ಮುಖ ನೋಡಿ, ಸೊ ರಾಧೇಕೃಷ್ಣ ಫೋಟೋ ನೋಡ್ಬಿಟ್ಟು ಸೊ ನಮ್ಮ ಡೇನ ಸ್ಟಾರ್ಟ್ ಮಾಡ್ತೀವಿ. ಸೊ ಗೈಸ್, ಈ ಕಡೆ ಬಂದರೆ ಲೈಕ್ ನೋಡ್ಬೋದು ನೀವು, ನಾನು ಮನೇಲಿ ಬಂದ್ಬಿಟ್ಟು ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ. ಸೊ ಏನಂದರೆ ನನಗೆ ಒಂಥರ ಈ ಮನೆ ಫುಲ್ಲು ಒಂಥರ ಪೇಂಟಿಂಗ್ ಮ್ಯಾಚ್ ಆಗೋ ಥರ, ಈ ಪಾಟು ಒಂಥರ ಆಸ್ಥೆಟಿಕ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲೂ ಒಂದು ಪ್ಲ್ಯಾಂಟು. ಆ್ಯಕ್ಚುಲಿ ಈ ಪ್ಲ್ಯಾಂಟ್ ಬಂದ್ಬಿಟ್ಟು ಇದೇ ಥರ ಇನ್ನೊಂದು ಇತ್ತು, ಇಲ್ಲಿಟ್ಟಿದ್ದೆ. ಸೊ ಅದು ಹಾಳಾಗೋಯ್ತು, ಅದು ಪ್ಲ್ಯಾಂಟ್ ಏನೋ ಗೊತ್ತಿಲ್ಲ, ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅದಕ್ಕೆ ಹೊಸ ಪ್ಲ್ಯಾಂಟ್ ಇವಾಗ ರೀಸೆಂಟ್ಲಿ ನಮ್ಮ ಡ್ಯಾಡಿ ತೊಗೊಬಂದರು. ಆ್ಯಂಡ್ ಈ ಕಡೆ ಬಂದರೆ ಲೈಕ್ ಈ ಕರ್ಟೇನು ಗೈಸ್, ನನಗೆ ತುಂಬ ಈ ಕರ್ಟೇನ್ ಆಗಿರಲಿ, ಸೋಫಾ ಆಗಿರಲಿ,
ಆ್ಯಂಡ್ ಈ ಟೀಪೈ. ಸೊ ಒಂದೊಂದು ನಾನು ಕ್ಲೀನಾಗಿ ನೋಡಿಬಿಟ್ಟು ತುಂಬ ಒಂಥರ ಜಾತ್ರೆ ಥರ ಬೇಡ, ಎಲ್ಲ ಕ್ಲೀನಾಗಿ ಬೇಕು ಅಂತ ಅಂದ್ಬಿಟ್ಟು ನಾನೇ ಇವಾಗ ರೆಸಾರ್ಟ್ಸ್ ಎಲ್ಲ ಹೋಗ್ತಾ ಇರ್ತೀವಲ್ವ, ಸೊ ಆ ಥರ ಇದರಲ್ಲಿ ನೋಡ್ಬಿಟ್ಟು ಕ್ಲೀನಾಗಿ. ಸೊ ಇದು ಎಲ್ಲ ಆರ್ಡ್ರ್ ಕೊಟ್ಟು ಮಾಡಿಸಿರೋದು, ಮನೆಗೆ ಒಂಥರ ಸೂಟ್ ಆಗೋ ಥರ. ಆ್ಯಂಡ್ ಇದು ನೀವು ನೋಡಿರ್ತೀರ, ತುಂಬ ಜನ ಮನೇಲೂ ಇರುತ್ತೆ. ಸೊ ಇದು ಒಂಥರ ಸೌಂಡು ಈವ್ನಿಂಗ್ ಸಂಜೆ ಆದರೆ ಒಂಥರ ಗಾಳಿ ಬರುತ್ತಲ್ಲ, ಸೊ ಆವಾಗ ಸೌಂಡ್ ಒಂಥರ ಕೇಳೋಕ್ಕೆ ನಮ್ಮ ಮಮ್ಮಿಗೆ ಇಷ್ಟ ಅದಕ್ಕೆ ಅದು ಆ್ಯಕ್ಚುಲಿ ಅಲ್ಲಿ ಇಟ್ಟಿದ್ವಿ, ಅಲ್ಲೊಂಥರ ಗಾಳಿ ಬರ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಇಲ್ಲಿ ಇಟ್ಟಿದ್ವಿ. ಸೊ ಗೈಸ್ ಇದು 5th ಫ್ಲೋರಲ್ಲಿ ಇರೋದ್ರಿಂದ ನಮ್ಮ ಮನೆ ಒಂಥರ ಬಿಸಿಲುಗಾಲದಲ್ಲೂ ಒಳ್ಳೆ ಗಾಳಿ ಬರುತ್ತೆ ಗೈಸ್. ಸೊ ಈ ಡೋರು, ಈ ರೂಮು ಹಾಲ್ ವಿಂಡೋ ಎಲ್ಲ ಓಪನ್ ಮಾಡಿಬಿಟ್ರೆ ಒಳ್ಳೆ ಗಾಳಿ ಬರುತ್ತೆ. ಆ್ಯಂಡ್ ಇನ್ನು ಚಳಿಗಾಲದಲ್ಲಂತೂ ಕ್ರೇಜಿ. ಸೊ ಚಳಿಗಾಲದಲ್ಲಂತೂ ಇನ್ನೂ ಕ್ರೇಜಿ. ಬರೀ ಒಂದು ವಿಂಡೋ, ಈ ಸೈಡ್ ಒಂದು ವಿಂಡೋ ಓಪನ್ ಮಾಡಿಬಿಟ್ಬಿಟ್ರೆ ಮನೆ ಫುಲ್ ಒಂಥರ ಗಾಳಿ ಇರುತ್ತೆ. ಸೊ ಫಸ್ಟು ಕಿಚನ, ನನ್ನ ರೂಮ. ಸೊ ಬನ್ನಿ ನನ್ನ ರೂಮ್ಗೆ ಹೋಗೋಣ, ನನ್ನ ರೂಮ್ ಹೋಮ್ ಟೂರ್. ಸೊ ಗೈಸ್ ಇದು ಬಂದುಬಿಟ್ಟು ಕಾಮನ್ ವಾಶ್ರೂಮ್ ಹೊರಗಡೆ ಎಲ್ಲ ಕಾಮನ್ ಆಗಿರುತ್ತೆ, ಸೊ ಅದೇನು ತೋರ್ಸೋದು ಬೇಡ. ಸೊ ಈ ಕಡೆ ಬಂದುಬಿಟ್ಟು ನಮ್ಮ ಮಮ್ಮಿ ಡ್ಯಾಡಿ ರೂಮು, ಈ ಕಡೆ ಬಂದುಬಿಟ್ಟು ನನ್ನ ರೂಮು. ಸೊ ಗೈಸ್ ವೆಲ್ಕಮ್ ಟು ಮೈ ರೂಮ್ ಗೈಸ್. ಸೊ ಇದು ಬಂದುಬಿಟ್ಟು ನನ್ನ ಕಬರ್ಡು ಗೈಸ್. ಆ್ಯಕ್ಚುಲಿ ಆ ಮನೇಲಿ ಇದ್ದಾಗ ನಾನು ಬಂದುಬಿಟ್ಟು ಬರೀ ಇಷ್ಟು ಕಬರ್ಡಲ್ಲಿ, ಇದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕದಾಗಿತ್ತು. ಆ ಒಂದೇ ಒಂದು ಕಬರ್ಡಲ್ಲಿ ಬಂದುಬಿಟ್ಟು ನಂದು, ನಮ್ಮ ಡ್ಯಾಡಿ, ಮಮ್ಮಿ, ನಮ್ಮ ಅಕ್ಕದು 4 ಜನ ಒಂದೇ ಕಬರ್ಡಲ್ಲಿತ್ತು. ಇವಾಗ ನೋಡಿ ನಂದೇ ಲೈಕ್ ಫುಲ್ಲು ಕಬರ್ಡಲ್ಲಿ ನನ್ನ ಬಟ್ಟೆನೇ ಇರೋದು. ಆ್ಯಂಡ್ ನಂದು ಹಾಸಿಗೆ, ನಾನು ನೈಟ್ ಮಲ್ಗೋಕೆ ಹಾಕೋತೀನಲ್ಲ, ಸೊ ಹಾಸಿಗೆ ಇದೆ. ಆ್ಯಂಡ್ ಸೊ ಮೇಲ್ಗಡೆ ಎಲ್ಲ ನಂದು ಶೂಟಿಂಗ್ದು ಐಟಮ್ಸ್ ಎಲ್ಲ ಇದೆ. ಸೊ ಎಲ್ಲ ಬಾಕ್ಸು ಆ್ಯಂಡ್ ಈ ಥರ ಅದು ನಾರ್ಮಲ್ ಗೈಸ್, ಎಲ್ಲ ಒಂಥರ ಮೆಸ್ಸಿಯಾಗಿರುತ್ತೆ. ಸೊ ಗೈಸ್ ಈ ಕಡೆ ಕಬರ್ಡ್ ಆಗಿದ ತಕ್ಷಣ ಈ ಕಡೆ ನನ್ನ ರೂಮ್ ಬಗ್ಗೆ ಬರ್ತೀನಿ. ಇಲ್ಲಿ ಬಂದ್ಬಿಟ್ಟು ನಾನು ಕಬರ್ಡ್ ಏನು ಹಾಕ್ಸಿಲ್ಲ, ಕಬರ್ಡ್ ಅಂತೀನಿ, ಬೆಡ್ ಏನು ಹಾಕ್ಸಿಲ್ಲ ಗೈಸ್. ಯಾಕಂದರೆ ನನಗೆ ಬಂದ್ಬಿಟ್ಟು ಒಂಥರ ಬೆಡ್ ಬೇಡ, ನನಗೆ ಸೋಫಾ ಬೆಡ್ ಬೇಕು. ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಸೊ 1 ಇಯರ್ ಆಯಿತು, ಇನ್ನೂ ನಾನು ತೊಗೊಂಡೇ ಇಲ್ಲ. ನೋಡೋಣ ಇನ್ನು ಯಾವಾಗ. ಈ ಬೀನ್ ಬ್ಯಾಗೆ ನಾನು 1 ಇಯರಿಂದ ತೊಗೋಬೇಕಂತ ಫೈನಲಿ ಇವಾಗ ಒಂದು 2 ಮಂತ್ಸ್ ಆಯ್ತೇನೋ, 2 ಮಂತ್ಸ್ ಹಿಂದೆ ತೊಗೊಂಡೆ. ಸೊ ಹಿಂಗೆ ಇದು ಇನ್ನೊಂದೇನೆಂದರೆ, ನಾನು 2 ರೀಸನ್ ಇದೆ. ಬೆಡ್ ಹಾಕ್ಸ್ಬಿಡೋಣ ಅಂದರೆ ಒಂದು ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತೀನಿ. ಆ್ಯಂಡ್ ಇನ್ನೊಂದು ಕಂಫರ್ಟ್ ಝೋನ್ ಅಂದರೆ ಲೈಕ್ ಬೆಡ್ ನೋಡಿದ್ರೆ ಒಂಥರ ಮಲ್ಕೋಬೇಕು, ನಿದ್ದೆ. ಸೊ ಆ ಥರ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ತನಕ ನಾನು ಬೆಡ್ ಹಾಕ್ಸಿಲ್ಲ ಅಲ್ಲಿ. ಆ್ಯಂಡ್ ಗೈಸ್ ಇನ್ನೊಂದು ರೀಸನ್ ಏನಂದರೆ, ನಾನು ಈ ಟ್ರೈಪಾಡು ಸ್ಟ್ಯಾಂಡ್ ಇಟ್ಬಿಟ್ಟು ಸೊ ವೀಡಿಯೋ ಎಲ್ಲ ಶೂಟ್ ಮಾಡ್ತೀನಲ್ಲ, ಒಂಥರ ಕಂಜೆಸ್ಟೆಡ್ ಆಗಿದ್ದರೆ ಕಷ್ಟ ಆಗುತ್ತೆ. ಅದಕ್ಕೆ ಬಂದ್ಬಿಟ್ಟು ಅಲ್ಲೇನು ಹಾಕ್ಸಿಲ್ಲ. ಆ್ಯಂಡ್ ಬೀನ್ ಬ್ಯಾಗ್ ಇವಾಗ ರೀಸೆಂಟ್ಲಿ ತೊಗೊಂಡೆ, 2 ಮಂತ್ಸ್ ಹಿಂದೆ ತೊಗೊಂಡೆ ನಾನು. ಆ್ಯಕ್ಚುಲಿ ಲಾಸ್ಟ್ ಫೆಬ್ರವರಿ 2025 ಫೆಬ್ರವರಿಯಲ್ಲಿ ಶಿಫ್ಟ್ ಆದ್ವಿ ಮನೆಗೆ. ಆ್ಯಂಡ್ 1 ಇಯರಿಂದ ತೊಗೋಬೇಕು ಅಂತ ಅಂದ್ಬಿಟ್ಟು ಫೈನಲಿ ಇವಾಗ 2 ಮಂತ್ಸ್ ಬ್ಯಾಕ್ ತೊಗೊಂಡೆ. ಆ್ಯಂಡ್ ಗೈಸ್ ಇದು ಬಂದ್ಬಿಟ್ಟು ಒಂಥರ ಲೈಕ್ ನನ್ನ ಡ್ರೀಮ್. ಇದು ಬಂದ್ಬಿಟ್ಟು ನಾನು ಹಾಕ್ಸ್ಬೇಕಂತ ಎಲ್ಲ ಇವಾಗ ಒಂದಾಗಿ ಮಾಡ್ತಾಯಿದ್ದೀನಿ. ಮಾಡಿಸ್ಬೇಕಂತ ಲೈಕ್ ಮರ್ತೇ ಹೋಗ್ತೀನಿ ಅದು ಇದರಲ್ಲಿ ಕೆಲಸದಲ್ಲಿ. ಸೊ ಡ್ರೀಮ್ ಬೈಕ್ ತೊಗೋಬೇಕು ಅಂತ, ಆ್ಯಂಡ್ ವರ್ಕ್ ಹಾರ್ಡ್ ಡ್ರೀಮ್ ಬಿಗ್. ಸೊ ಕಾರ್ ತೊಗೋಬೇಕು, ಮನೆ, ಲೈಕ್ ಎಲ್ಲರೂ ಬಾಯ್ಸ್ಗೆ ಇರೋ ಥರನೇ ನಾರ್ಮಲ್ಲು. ಆ್ಯಂಡ್ ಡ್ರೀಮ್ ಫಿಸಿಕ್ ಅಚೀವ್ ಮಾಡಬೇಕಂದ್ರೆ ಅದು AI ಜನ್ರೇಟೆಡು. ಸೊ ಹಿಂಗಿದೆ ನಮ್ಮ ರೂಮ್. ಒಂಥರ ಸಿಂಪಲ್ ಗೈಸ್, ಏನೂ ಇಲ್ಲ, ಜಸ್ಟ್ ಒಂದು ಫ್ರೇಮ್ಸ್ ಇದೆ, ಬೀನ್ ಬ್ಯಾಗು ಅಷ್ಟೇ, ಕಬರ್ಡು ಅದೆಲ್ಲ ಲೈಕ್ ನಾರ್ಮಲು. ಆ್ಯಂಡ್ ಈ ಕರ್ಟನ್ಸ್ ಎಲ್ಲ ಬಂದ್ಬಿಟ್ಟು ಲೈಕ್ ಈ ಥರ ಬೇಕಿತ್ತು ಅಂತ ಅಂದ್ಬಿಟ್ಟು, ಒಂಥರ ಬೇರೆ ಕಲರು ಡಿಸೈನ್ಸ್ ಬೇಡ, ಒಂಥರ ಸಿಂಪಲಾಗಿರಲಿ ಅಂತ ಅಂದ್ಬಿಟ್ಟು ಒಂಥರ ರೂಮ್ಗೂ ಸೂಟ್ ಆಗೋ ಥರ. ಆ್ಯಂಡ್ ಗೈಸ್ ನನ್ನ ರೂಮಲ್ಲಿ ಬಂದ್ಬಿಟ್ಟು ಬಾಲ್ಕನಿ ನೋಡ್ಬೋದು. ಈ ಕಡೆ ಎಲ್ಲ ಬಂದ್ಬಿಟ್ಟು ನಮ್ಮಮ್ಮ ಬಟ್ಟೆ ಒಣಗಿಸ್ಬಿಟ್ಟವ್ರೆ ಗೈಸ್. ನನ್ನ ರೂಮು ಬಾಲ್ಕನಿ ಒಂಥರ ಈ ಚಿಲ್ ಮಾಡೋಕ್ಕೆ ನಾವು ಬಂದ್ಬಿಟ್ಟು ಆಚೆ ಹೋಗಬೇಕು, ಪಾರ್ಕು ಅಲ್ಲಿ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಬೇಕು. ಇಲ್ಲಿ ಬಂದ್ಬಿಟ್ಟು ಹೆಂಗಂದರೆ ಆರಾಮಾಗಿ ಒಂದು ಚೇರ್ ಹಾಕ್ಕೊಂಡು ಈವ್ನಿಂಗ್ ಸನ್ಸೆಟ್ ಅಂತೂ ಗೈಸ್ ಕ್ರೇಜಿ. ನಾನು ವೀಡಿಯೋಲಿ ಆಮೇಲೆ ಹಾಕ್ತೀನಿ. ಸನ್ಸೆಟ್ಟು ಆದಾಗ ಒಂಥರ ಲೈಕ್ ಕ್ರೇಜಿ. ಆ್ಯಂಡ್ ಇನ್ನೊಂದೇನೆಂದರೆ ಆ ಸೀಸನ್ ಪ್ರಕಾರ ಸನ್ ಬಂದ್ಬಿಟ್ಟು ಈ ಕಡೆ ಒಂದು ಸರಿ ಸೆಟ್ ಆಗುತ್ತೆ, ಲೈಕ್ ಈ ಕಡೆ ಅಂತ ಒಂಥರ ಕ್ಲೌಡ್ಸ್ಗೂ ಆಮೇಲೆ ಆ ವ್ಯೂಗೂ. ಇನ್ನು ಮಳೆಗಾಲದಲ್ಲಂತೂ ಇಲ್ಲಿಂದ ವ್ಯೂ ನೋಡೋಕ್ಕೆ ಕ್ರೇಜಿಯಾಗಿರುತ್ತೆ. ಅಪಾರ್ಟ್ಮೆಂಟು ವ್ಯೂ ಸಕ್ಕತ್ತಾಗಿರುತ್ತೆ ಗೈಸ್. ನೈಟು ಒಂಥರ ಲೈಟಿಂಗ್ಸ್ ಎಲ್ಲ ಬರುತ್ತಲ್ಲ, ವ್ಯೂ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಅಕ್ಕಪಕ್ಕ ಯಾವುದು ಈ ಹೈಟಿಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಗಾಳಿ ಓಡಾಡ್ತಿದೆ. ಸೊ ಬನ್ನಿ ಇವಾಗ ನೆಕ್ಸ್ಟು ರೂಮ್ ಕವರ್ ಮಾಡೋಣ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಕಿಚನ್ ಟೂರ್ ಕೊಟ್ಬಿಡ್ತೀನಿ ಬನ್ನಿ. ಸೊ ಇದು ಬಂದ್ಬಿಟ್ಟು ಫ್ರಿಜ್ಜು. ಇದು ಆ್ಯಕ್ಚುಲಿ ಲೈಕ್ ಒಂದು 13 ಇಯರ್ಸ್ ಸಮಥಿಂಗ್ ಆಗಿರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ಪ್ಲ್ಯಾಂಟ್ ಇಟ್ಟವ್ರೆ. ಆ್ಯಂಡ್ ಹಿಂಗೆ ಇದೆಲ್ಲ ಲೈಕ್ ಆರ್ಟಿಫಿಷಿಯಲ್ ಪ್ಲ್ಯಾಂಟು ಇಟ್ಟಿರೋದು. ಸೊ ಇಲ್ಲಿ ಕಿಚನ್ ಒಳಗಡೆ ಬಂದರೆ ನಾರ್ಮಲ್ ಗೈಸ್. ಸೊ ಇದೆಲ್ಲ ಲೈಕ್ ಡಿಮಾರ್ಟಿಂದ ತೊಗೊಂಡಿರೋ ಬಾಕ್ಸು. ನಮ್ಮ ಅಮ್ಮಗೆ ಬಂದ್ಬಿಟ್ಟು ಈ ಮನೆಗೆ ಶಿಫ್ಟ್ ಆದಾಗ ನಂದು ಸೋಫಾ ತೊಗೋಬೇಕು, ಟೀಪೈ ಆಮೇಲೆ ಬೀನ್ ಬ್ಯಾಗ್ ಅದೆಲ್ಲ ತೊಗೋಬೇಕಂದ್ರೆ ನಮ್ಮ ಮಮ್ಮಿಗೆ ಬಂದ್ಬಿಟ್ಟು ಲೈಕ್ ಈ ಡಬ್ಬಿಗಳೆಲ್ಲ ಲೈಕ್ ಎಲ್ಲ ಮಮ್ಮಿಗೂ ಇರುತ್ತಲ್ಲ, ಡಬ್ಬಿಗಳೆಲ್ಲ ತೊಗೋಬೇಕು ಕ್ಲೀನಾಗಿ. ಅವ್ರಿಗೆಲ್ಲ ಇದೇ ಒಂಥರ ಏನಂತಾರೆ, ಇವಾಗ ನಮಗೆ ಗಾಡಿ
ಅದಿದು ಅಂತ ಫೋನ್ ಅಂತ ಇರುತ್ತೆ, ಅವ್ರಿಗೆಲ್ಲ ಒಂಥರ ಅವ್ರ ಕಿಚನ್ನೇ ಮೇಯ್ನು ಎಲ್ಲ ನೋಡ್ಕೋತಾರಲ್ಲ. ಸೊ ಅವ್ರಿಗೆ ಬಂದುಬಿಟ್ಟು ಹಿಂಗೆ ಬೇಕಿತ್ತು. ಆ್ಯಂಡ್ ಇದರಲ್ಲೆಲ್ಲ ರ್ಯಾಷನ್ನು ಲೈಕ್ ಇಲ್ಲಿ ಬಂದುಬಿಟ್ಟು ಯಾರೋ ಇದೆ. ಸೊ ಗ್ಯಾಸ್ ಆ್ಯಂಡ್ ಇದು ನಾನು ಏರ್ ಫ್ರೈ ಇವಾಗ ರೀಸೆಂಟ್ಲಿ ತೊಗೊಂಡಿದ್ದು 6 months ಆಯಿತು. ಲೈಕ್ ಡಯಟ್ ಫುಡ್ ಮಾಡೋಕ್ಕೆ ಚಿಕನ್ನು ಅದೆಲ್ಲ ಏರ್ ಫ್ರೈರಲ್ಲಿ ಮಾಡೋದಕ್ಕೆ. ಸೊ ಹೀಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಇಲ್ಲಿ ಬೇಡ ಇದೆ, ಯಾಕಂದರೆ ಇಲ್ಲಿ ಶೂ ಆ್ಯಂಡ್ ವಾಷಿಂಗ್ ಮಿಷಿನ್ ಇದೆ ಗೈಸ್, ಒಂಥರ ಮೆಸ್ಸಿ ಆಗಿದೆ ಫುಲ್ಲು. ಸೊ ಬನ್ನಿ ಇವಾಗ ನೆಕ್ಸ್ಟು ಒಂದೇ ಇರೋದು ನಮ್ಮ ಮಮ್ಮಿ ಡ್ಯಾಡಿ ರೂಮು. ಬನ್ನಿ. ಸೊ ಗೈಸ್ ಬನ್ನಿ ಇವಾಗ ನಮ್ಮ ಮಮ್ಮಿ ಡ್ಯಾಡಿ ರೂಮ್ ಟೂರ್ ಕೊಡೋಣ ಬನ್ನಿ. ಸೊ ಲೈಕ್ ಏನಂದರೆ ಗೈಸ್, ನಾನು ಅಲ್ಲಿ ಆಲ್ಮೋಸ್ಟ್ ನನ್ನ ರೂಮಲ್ಲಿ ಬಂದ್ಬಿಟ್ಟು ಫುಲ್ಲು ಇದು ಮಾಡ್ತಾ ಇರ್ತೀನಲ್ಲ, ಶೂಟ್ ಮಾಡ್ತಾಯಿರ್ತೀನಿ. ಸೊ ಅದಕ್ಕೆ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಇಡೋದೆಲ್ಲ ಬಂದ್ಬಿಟ್ಟು ಇಲ್ಲೇ ಇಟ್ಟಿರೋದಕ್ಕೆ ಒಂಥರ ತುಂಬ ಕಂಜೆಸ್ಟೆಡ್ ಆಗಿದೆ. ಸೊ ಅಲ್ಲಿ ಬಂದ್ಬಿಟ್ಟು ಕರ್ಟನ್ಸು ಆ್ಯಂಡ್ ಬೆಡ್ಡು ಏನಿಲ್ಲ, ಇಲ್ಲೂ ಈ ರೂಮಲ್ಲೂ ಒಂಥರ ಬೇಸಿಕ್ಕು ಇದೆಲ್ಲ ಲೈಕ್ ಬೆಡ್ ಅವರೇ ಕೊಟ್ಟಿರೋದು. ಆ್ಯಂಡ್ ಇಲ್ಲಿ ಅವ್ರದ್ದು ಹಾಸಿಗೆ ಎಲ್ಲ ಹಾಕಿ ಮಲ್ಕೊಳ್ಳೋಕ್ಕೆ. ಆ್ಯಂಡ್ ಸೇಮ್ ಇದೆ, ಆಲ್ಮೋಸ್ಟ್ 2 ರೂಮು ಸೇಮ್ ಇದೆ. ಇಲ್ಲೊಂದು ವಾಶ್ರೂಮ್ ಇದೆ ಗೈಸ್. ಸೊ ಇಲ್ಲೊಂದು ವಾಶ್ರೂಮ್ ಇದೆ ಆ್ಯಂಡ್ ಹಾಲಲ್ಲಿ ಒಂದು ಕಾಮನ್ ವಾಶ್ರೂಮು. ಸೊ ಇದು ಬಂದ್ಬಿಟ್ಟು ನಮ್ಮ ಟೇಲರ್ ಮಿಷಿನು, ಲೈಕ್ ಬಟ್ಟೆ ಹೊಲಿಯೋಕ್ಕೆ. ನಮ್ಮ ಮಮ್ಮಿ ಬಂದ್ಬಿಟ್ಟು ಎಷ್ಟು ವರ್ಷ ಆಯ್ತಮ್ಮ ಇದು? ಒಂದು 20 ವರ್ಷ 20 ವರ್ಷ ಆಯಿತಾ? ಸೊ ಗೈಸ್ ಈ ಕಡೆ ಬಂದರೆ ಒಂದು ಟೇಲರ್ ಮಿಷಿನು, ನಮ್ಮ ಮಮ್ಮಿ ಬಟ್ಟೆ ಹೊಲಿಯೋಕ್ಕೆ ಮಿಷಿನು. ಇದು ಅದು ತುಂಬ ಹಳೆ ಮಿಷಿನು, ಅವರು ಹೊಲಿಯಲ್ಲ ಇವಾಗೆಲ್ಲ ಅಷ್ಟು, ಬಟ್ ಆದರೂ ಇಡಬೇಕು, ಅವ್ರಿಗೆ ಕೊಡಬೇಕಂತ ಇಷ್ಟ ಇಲ್ಲ ಅದಕ್ಕೆ. ಸೊ ಹಿಂಗಿದೆ ರೂಮು, ಬೇಸಿಕ್ಕಾಗಿದೆ ಆ ರೂಮು ಈ ರೂಮು. ಬಟ್ ಇಲ್ಲಿ ಬಂದ್ಬಿಟ್ಟು ಒಂದು ಮಿರರ್ ಇದೆ, ನನ್ನ ರೂಮಲ್ಲಿ ಬಂದ್ಬಿಟ್ಟು ಮಿರರ್ ಇಲ್ಲ. ಸೊ ಅದೇ ನಾನು ಹಳೆ ಮನೇಲಿ ಇದ್ದಿರೋ ಮಿರರ್ ಯೂಸ್ ಮಾಡ್ಕೊತಿದ್ದೀನಿ. ಸೊ ಬನ್ನಿ ಹಾಲ್ಗೆ ಹೋಗೋಣ ಇವಾಗ. ಸೊ ಗೈಸ್ ಹೀಗಿತ್ತು ನಮ್ಮ ಹೋಮ್ ಟೂರ್ ಬ್ಲಾಗು. ತುಂಬ ಜನ ಲೈಕ್ ಕಮೆಂಟ್ ಆ್ಯಂಡ್ DM ಮಾಡ್ತಿದ್ರಿ ಬ್ರೋ ಹೋಮ್ ಟೂರ್ ಬ್ಲಾಗ್. ಸೊ ಫೈನಲಿ ಇಟ್ ಇಸ್. ಆ್ಯಂಡ್ ಏನಂದರೆ ಶಾರ್ಟ್ಸು ರೀಲ್ಸಲ್ಲೇ ನೋಡ್ಬಿಟ್ಟಿರ್ತೀರಾ, ಲೈಕ್ ಹೋಮ್ ಟೂರ್ ಬ್ಲಾಗ್ ಆಲ್ಮೋಸ್ಟ್ ಅಲ್ಲೇ ಕವರ್ ಆಗಿಬಿಟ್ಟಿರುತ್ತೆ. ಆದರೂ ಲೈಕ್ ಕೇಳ್ತಿದ್ರಲ್ಲ, ಸೊ ಒಂದು ಹೋಮ್ ಟೂರ್ ಬ್ಲಾಗ್ ಮಾಡ್ಬಿಡೋಣ ಅಂತ. ಆ್ಯಂಡ್ ಏನಂದರೆ 1 year ಆಯಿತು ನಾವು ಶಿಫ್ಟ್ ಆಗಿ, ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಶಿಫ್ಟ್ ಆದ್ವಿ. ಸೊ ಹೋಮ್ ಟೂರ್ ಬ್ಲಾಗ್ ಕೊಡೋಣ ಅಂದರೆ ಲೈಕ್ ನಮ್ಮ ಮನೆ ಇದ್ದರೆ ಒಂಥರ, ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಏನಂದರೆ ರೆಂಟೆಡ್ ಮನೆ ನಿಮ್ಗಿರಲ್ವಾ, ನಮ್ಮ ಮನೆ ಅಂದರೆ ಬ್ಲಾಗ್ ಮಾಡ್ಬೋದು. ಸೊ ಆದಷ್ಟು ಬೇಗ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಎಲ್ಲ ಹೇಗೆ ಇರಲಿ, ಆದಷ್ಟು ಬೇಗ ನಮ್ಮದು ಒಂದು ಮನೆ ಕಟ್ಸ್ಬಿಟ್ಟು ಸೊ ಆವಾಗ ಇನ್ನೊಂದು ಹೊಸ್ದಾಗಿ ಒಂದು ಹೋಮ್ ಟೂರ್ ಬ್ಲಾಗ್ ಮಾಡೋಣ. ಸೊ ಇವಾಗ ಇಲ್ಲಿ ರೆಂಟೆಡ್ ಮನೆಯಲ್ಲೇ ಇರೋದು ನಾನು. ಆ ಮನೆಯಲ್ಲೇ ಆಲ್ಮೋಸ್ಟ್ ಒಂದು 15 years ಆಗಿತ್ತು ಗೈಸ್. ತುಂಬ ಒಂಥರ ಕಂಜೆಸ್ಟೆಡ್ ಆಗಿತ್ತು, 1 BHKನೇ. ಬಟ್ ಅವಾಗ ನಾವು ಆ ಮನೆಗೆ ಶಿಫ್ಟ್ ಆದಾಗ ಬಂದ್ಬಿಟ್ಟು ಎಲ್ಲ ಚಿಕ್ಕದಾಗಿ ನಾನು ನಮ್ಮ ಅಕ್ಕ ಆ್ಯಂಡ್ ಒಂಥರ ಅವಾಗ ಕಂಫರ್ಟೇಬಲ್ ಆಗಿತ್ತು. ಬಟ್ ಇವಾಗೆಲ್ಲ ಬೆಳೆದ್ಬಿಟ್ಟು ಲೈಕ್ 15 yearsಯಿಂದ ಇದೀವಿ ಅಂದರೆ ಮನೇಲಿ ಬಂದ್ಬಿಟ್ಟು ತುಂಬ ಐಟಮ್ಸು ಹೊಸದಾಗಿ ಬರ್ತಾ ಇರುತ್ತೆ. ಸೊ ಅದು ಫುಲ್ ಒಂಥರ ಕಂಜೆಸ್ಟೆಡ್ ಆಗಿ ಆದಷ್ಟು ಬೇಗ ಹೊಸ ಮನೆಗೆ ಶಿಫ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ನನಗೆ ಆ ಮನೇಲಿ ತುಂಬ ಇತ್ತು. ಆ್ಯಂಡ್ ಸೊ ಇವಾಗ ಈ ಮನೇಲಿ ಬಂದ್ಬಿಟ್ಟು ಲೈಟಿಂಗ್ಸ್ ಎಲ್ಲ ನಾನು ಡೇ ಟೈಮಲ್ಲಿ ಆರಾಮಾಗಿ ಶೂಟ್ ಮಾಡ್ಬೋದು, ಈವ್ನಿಂಗ್ 6 ತನಕ ಆರಾಮಾಗಿ ಶೂಟ್ ಮಾಡ್ಬೋದು. ಮೇಯ್ನ್ ಅದೇ ಇತ್ತು, ಲೈಕ್ ಆ ಮನೆಯಿಂದ ಒಂದು ಕಂಜೆಸ್ಟೆಡ್ ಅದೊಂದು ರೀಸನು. ಆಮೇಲೆ ಏನಂದರೆ ವೀಡಿಯೋ ಶೂಟ್ ಮಾಡೋಕ್ಕೆ ಸ್ವಲ್ಪ ಸ್ಪೇಸು, ಒಂಥರ ಲೈಟಿಂಗ್ಸ್ ಎಲ್ಲ ಒಂಥರ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಈ ಮನೆಗೆ ಶಿಫ್ಟ್ ಆಗಿದ್ದೀವಿ. ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇವಾಗ 200K ಬೆಲೆ ಆಗಿದೆ. ಸೊ ಇಲ್ಲಿ ತನಕ ವೀಡಿಯೋ ನೋಡಿದರೆ ವೀಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಗೈಸ್ ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್ ಜೊತೆ ಚಾಲೆಂಜಿಂಗ್ ವೀಡಿಯೋ, ಡೈಲಿ ಬ್ಲಾಗ್ಸು ಅಥವಾ ಪ್ರೈಮ್ ವೀಡಿಯೋಸ್ ಯಾವ ಥರ ಬೇಕು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಗೈಸ್.